ನಮಸ್ಕಾರ, ನೀವು ನೋಡ್ತಿದ್ದೀರಾ ಅಶ್ವವೇಗ ನ್ಯೂಸ್. ನಾನು ಚಂದನ. ರೈಟ್ ನಾವ್ ಈಗ ರೇಣುಕಾ ಸ್ವಾಮಿ ಅವರ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಅವರು ಆರೋಪಿ ಸ್ಥಾನದಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ಬಂಧಿತರಾಗಿದ್ದಾರೆ. ಹಾಗೆ ಕಳೆದ ವರ್ಷ 2025ರಲ್ಲಿ ದರ್ಶನ್ ಅವರ ಸಿನಿಮಾ ಡೆವಿಲ್ ರಿಲೀಸ್ ಆಗಿತ್ತು. ರಿಲೀಸ್ ಆದಂತಹ ಸಂದರ್ಭದಲ್ಲಿ ಅಭಿಮಾನಿಗಳು ತುಂಬಾನೇ ಪ್ರೀತಿ ಹಾಗೆ ಪ್ರೋತ್ಸಾಹ ಕೊಟ್ಟು ಆ ಸಿನಿಮಾವನ್ನ ಗೆಲ್ಲಿಸಲೇಬೇಕು ಅಂತ ಪಣ ತೊಟ್ಟು ನಿಂತಿದ್ರು. ಆದ್ರೂ ಕೂಡ ಚಿತ್ರಮಂದಿರಗಳಲ್ಲಿ ಡೆವಿಲ್ ಸಿನಿಮಾ ಅಷ್ಟಾದಂತಹ ಪ್ರತಿಕ್ರಿಯೆಯನ್ನ ಪಡಿಲಿಲ್ಲ. ಅದಾದ ಮೇಲೆ ಕರಿಯಾ ಸಿನಿಮಾ ರಿಲೀಸ್ ಮಾಡಿದ್ರು ತನಿಷಾ ಕುಪ್ಪಂಡ ಅವರು. ಅವರ ಪ್ರೊಡಕ್ಷನ್ಸ್ ಹೆಸರಿನಲ್ಲಿ, ಅಂದ್ರೆ ಆ ಸಿನಿಮಾವನ್ನ ಇವರು ಕೊಂಡುಕೊಂಡು ಅದಾದ್ಮೇಲೆ ಇವರ ಪ್ರೊಡಕ್ಷನ್ ನಲ್ಲಿ ಇವರ ಅಡಿಯಲ್ಲಿ ಕರಿಯಾ ಸಿನಿಮಾವನ್ನ ರಿಲೀಸ್ ಮಾಡುದು. ಸಿನಿಮಾನ ಕೊಂಡ್ಕೊಂಡ್ರು ಅಂದ್ರೆ ಸಿನಿಮಾನ ಕೊಂಡ್ಕೊಂಡ್ರು ಅಂತಲ್ಲ, ಅದರ ಒಂದಷ್ಟು ರೈಟ್ಸ್ ಅನ್ನ ಕೊಂಡ್ಕೊಂಡು ಸಿನಿಮಾವನ್ನ ರಿಲೀಸ್ ಮಾಡಿದ್ರು. ಅದಾದ ಮೇಲೆ ಮತ್ತೆ ಡೆವಿಲ್ ಸಿನಿಮಾ ರಿಲೀಸ್ ಆಯ್ತು ಮಾರ್ಚ್ ನಲ್ಲಿ. ರಿಲೀಸ್ ಆದಾಗ ಕೂಡ ಡೆವಿಲ್ ಅಷ್ಟಾಗಿ ಪ್ರದರ್ಶನ ಕಾಣ್ಲಿಲ್ಲ. ಆಗ್ಲೂ ಕೂಡ ಅಷ್ಟು ಒಳ್ಳೆ ಅಂತ ಪ್ರತಿಕ್ರಿಯೆ ಅಭಿಮಾನಿಗಳ ಕಡೆಯಿಂದ ಬರ್ಲಿಲ್ಲ. ಆದ್ರೂ ಕೂಡ ತುಂಬಾ ಸಂಭ್ರಮ ಪಟ್ರು ಅಭಿಮಾನಿಗಳು. ನಮ್ಮ ಬಾಸ್ ಅನ್ನ ನಾವು ಮತ್ತೆ ತೆರೆ ಮೇಲೆ ಕಾಣ್ತಿದೀವಿ ಅಂತ ಹೇಳಿ. ಈಗ ಮತ್ತೆ ಕಳಾಸಿ ಪಾಳ್ಯ ಸಿನಿಮಾ ರಿಲೀಸ್ ಆಗಿದೆ. ಇವತ್ತು ಬೆಳಗಿನ ಜಾವ 6 ಗಂಟೆಗೆ ಥಿಯೇಟರ್ಗಳ ಕಡೆಗೆ ಮುಖ ಮಾಡಿ ಹೋದ್ರೆ ನಾವು ಎಷ್ಟು ಮಟ್ಟಿಗೆ ಕ್ರೌಡ್ ಇತ್ತಂತಂದ್ರೆ ದರ್ಶನ್ ಅವರ ಹೊಸ ಸಿನಿಮಾನೇ ರಿಲೀಸ್ ಆಗ್ತಿದೆಯೇನೋ ಅನ್ನೋದ್ರ ಮಟ್ಟಿಗೆ ಸೆಲೆಬ್ರೇಷನ್ ಜೋರಾಗಿತ್ತು. ಅಂಡ್ ದರ್ಶನ್ ಅವರ ಯಾವ್ದೇ ಸಿನಿಮಾ ರಿಲೀಸ್ ಆದ್ರೂ ಕೂಡ ಅಭಿಮಾನಿಗಳು ಆ ಸಿನಿಮಾವನ್ನ ಸೆಲೆಬ್ರೇಟ್ ಮಾಡೋದು ಯಾವತ್ತಿಗೂ ನಿಲ್ಸಿಲ್ಲ, ಮುಂದಕ್ಕೂ ನಿಲ್ಸಲ್ಲ ಅನ್ನೋದು ನಮ್ಮ ಭಾವನೆ. ಅಂದ್ರೆ ಅವ್ರೀಗ ಜೈಲ್ನಲ್ಲಿ ಇದ್ರೂ ಕೂಡ, ಅವರ ಸಿನಿಮಾಗಳು ಬರ್ತಿಲ್ಲ ಅನ್ನೋ ಕೊರಗು ಅಭಿಮಾನಿಗಳಿಗೆ ಇದ್ರೂ ಕೂಡ, ಯಾವ್ದೇ ಸಿನಿಮಾ ರಿಲೀಸ್ ಆದ್ರೂ ಆ ಸಿನಿಮಾವನ್ನ ಅಷ್ಟ ಪ್ರೀತಿ ಕೊಟ್ಟು ಪ್ರೋತ್ಸಾಹ ಕೊಟ್ಟು ಆ ಸಿನಿಮಾವನ್ನ ಮತ್ತೆ ಗೆಲ್ಲಿಸ್ತಾರೆ ಅನ್ನೋದಕ್ಕೆ ಇವರ ಸಿನಿಮಾಗಳು ರಿಲೀಸ್ ಆದಾಗ ಸಾಕ್ಷಿ ಆಗತ್ತೆ. ಅಂಡ್ ಕಳಾಸಿ ಪಾಳ್ಯ ಸಿನಿಮಾ 2004ರಲ್ಲಿ ಓಂ ಪ್ರಕಾಶ್ ಅವರ ನಿರ್ದೇಶನದಲ್ಲಿ ಹಾಗೆ ರಾಮು ಫಿಲಿಮ್ಸ್ ಅವರ ಬ್ಯಾನರ್ ಅಡಿಯಲ್ಲಿ ರಾಮು ಅವರು ನಿರ್ಮಾಣ ಮಾಡಿದಂತಹ ಸಿನಿಮಾ. ಅಂಡ್ ರಕ್ಷಿತಾ ಅವರು ಹೀರೋಯಿನ್ ಆಗಿ ಡಿ ಬಾಸ್ ಅವರಿಗೆ ಮೊದಲನೇ ಬಾರಿ ಹೀರೋಯಿನ್ ಆಗಿ ಲಾಂಚ್ ಆದಂತಹ ಸಿನಿಮಾ ಕಳಾಸಿ ಪಾಳ್ಯ. ಅಂಡ್ ಈ ಒಂದು ಹುಡುಗನ ಕತೆ, ಅಂದ್ರೆ ಕೆಂಚ ಅನ್ನೋ ಹುಡುಗನ ಕತೆ ಎಲ್ಲಾ ಜನರ ಮನಸ್ಸನ್ನ ಗೆದ್ದಿದ್ದಂತಹ ಕತೆ. ಅದಾದ್ಮೇಲೆ ಅವ್ರಿಗೆ ಒಂದು ಬೆಂಚ್ ಮಾರ್ಕ್ ಅನ್ನ ಸೆಟ್ ಮಾಡಿದಂತಹ ಕತೆ ಕಳಾಸಿ ಪಾಳ್ಯ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಅಷ್ಟು ಮಟ್ಟ ಒಳ್ಳೆ ರೆಸ್ಪಾನ್ಸ್ ಅನ್ನ ತಂದ್ಕೊಟ್ಟಂತಹ ಕಳಾಸಿ ಪಾಳ್ಯ ಸಿನಿಮಾ 21 ವರ್ಷಗಳ ಬಳಿಕ ಮತ್ತೆ ರಿಲೀಸ್ ಆಗಿದೆ. ಪ್ರಸನ್ನ ಥಿಯೇಟರ್ ನಲ್ಲಿ, ಸಿದ್ದೇಶ್ವರ ಥಿಯೇಟರ್ ನಲ್ಲಿ, AMB ಸಿನಿಮಾಸ್ ಅಲ್ಲಿ ಸಾಕಷ್ಟು ಚಿತ್ರಮಂದಿರಗಳಲ್ಲಿ ಈ ವೀಕೆಂಡ್ ವರ್ಗೂ ಕಳಾಸಿ ಪಾಳ್ಯ ಸಿನಿಮಾ ಪ್ರದರ್ಶನ ಕಾಣಲಿದೆ ಅಂತ ಹೇಳಲಾಗ್ತದೆ. ಇನ್ನು ಮಾಗಡಿ ರೋಡ್ ನಲ್ಲಿರುವಂತಹ ಪ್ರಸನ್ನ ಚಿತ್ರಮಂದಿರದಲ್ಲಿ ದರ್ಶನ್ ಅವರ ಸಿನಿಮಾ ರಿಲೀಸ್ ಆಗ್ತಿದೆ ಅಂದ್ರೆ ಒಂದು ಸೆಲೆಬ್ರೇಷನ್ ಜೋರಾಗಿರುತ್ತೆ. ಹಬ್ಬದ ವಾತಾವರಣ ಅಲ್ಲಿ ನಾವು ನೋಡ್ಬೋದು. ಇನ್ನು ಇವತ್ತಿಗೂ ಎಲ್ಲರ ಮನ್ಸಲ್ಲಿ ಇವತ್ತಿಗೂ ಆ ಹಾಡುಗಳಿಗೆ ಕುಣಿಯುವಂತಹ ಸಿನಿಮಾದ ಹಾಡು ಅಂತ ಹೇಳಿದ್ರೆ ಅದು ಕಳಾಸಿ ಪಾಳ್ಯ ಸಿನಿಮಾದ ಹಾಡು. ಇವತ್ತಿಗೂ ಅಭಿಮಾನಿಗಳು ಅಷ್ಟರ ಮಟ್ಟಿಗೆ ಪ್ರೀತಿ ಕೊಡುವಂತಹ ಹಾಡು ಕಳಾಸಿ ಪಾಳ್ಯ ಸಿನಿಮಾದ ಹಾಡುಗಳಾಗಿದೆ. ಅಂಡ್ ಈ ಹಾಡುಗಳು ಬಂದಾಗ, ಫೈಟ್ಗಳು ಬಂದಾಗ ಅಭಿಮಾನಿಗಳು ಥಿಯೇಟರ್ ನಲ್ಲಿ ತುಂಬಾ ಡಾನ್ಸ್ ಮಾಡುವ ಮುಖಾಂತರ, ಹಾಗೆ ವಿಸಿಲ್ಸ್ ಹೊಡೆಯುವಂತ ಮುಖಾಂತರ, ಹಾಗೆ ಡಿ ಬಾಸ್ ಅನ್ನೋ ಸ್ಲೋಗನ್ಸ್ ನ ಹೇಳುವಂತಹ ಮುಖಾಂತರ ಸೆಲೆಬ್ರೇಟ್ ಮಾಡಿದ್ದಾರೆ. ಇನ್ನು ಈ ಸಿನಿಮಾ ವೀಕೆಂಡ್ ವರ್ಗೂ ಇರಲಿದೆ. ನೀವೆಲ್ಲ ನಿಮ್ಮ ಫ್ಯಾಮಿಲಿ ಜೊತೆ ಹೋಗಿ ಮತ್ತೆ ದರ್ಶನ್ ಅವ್ರನ್ನ ಥಿಯೇಟರ್ ಮೇಲೆ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಅಂದ್ಕೊಳ್ತಿದ್ರೆ ಈ ವೀಕೆಂಡ್ಗೆ ಇದು ಪರ್ಫೆಕ್ಟ್ ಸಿನಿಮಾ ಅಂತ ಹೇಳ್ಬೋದು. ಮತ್ತಷ್ಟು ಅಪ್ಡೇಟ್ಸ್ ಗಾಗಿ ಫಾಲೋ ಮಾಡಿ ಅಶ್ವವೇಗ ನ್ಯೂಸ್.